ನೆಚ್ಚಿನ ಮಿತ್ರರೇ, ಎಲ್ಲರಿಗೂ ನಮಸ್ಕಾರ. ಬಾಯಿ ಇದ್ದರೆ ಬೊಂಬಾಯಿ ಅಂತ ಹೇಳ್ತಾರೆ. ಅರ್ಥಾತ್ ಹೊರಗಡೆ ಮನುಷ್ಯ ಹೋದಾಗ ಬಾಯಿ ತೆಗೆದ್ರೆ ಅಂದರೆ ಬಾಯಿ ತೆಗೆದು ಕೇಳಿದರೆ ಎಲ್ಲವೂ ಗೊತ್ತಾಗುತ್ತೆ ಅಂತ ಹೇಳಿ. ಅದು ಸತ್ಯವೇ ಹೌದು. ಹಾಗೆ ನಾವು ಇವತ್ತಿನ ಕ್ಲಾಸಲ್ಲೂ ಕೂಡ ಬಾಯಿ ತೆಗೆದ್ರೆ ಒಂದು ಮಾರ್ಕ್ ಪಡಿಬೋದು. ಅದು ಹೇಗೆ ಅಂದ್ಕೊಂಡ್ರೆ, ಟಿ ಇಂಗ್ಲೀಷ್ಗೆ ಸಂಬಂಧಪಟ್ಟಂತೆ ಒಂದು ಸಣ್ಣ ಟಾಪಿಕನ್ನು ಮತ್ತೊಂದು ಸರಿ ಹೊತ್ಕೊಂಡು ಬಂದಿದ್ದೀನಿ. ಈ ಟಾಪಿಕ್ಗೆ ಬಾಯಿ ತೆಗೆದ್ರೆ ಒಂದು ಮಾರ್ಕನ್ನು ಪಡ್ಕೋಬೋದು. ಹಾಗಾದರೆ ಅದು ಯಾವುದು ನೋಡೋಣ ಬನ್ನಿ. ನೆಚ್ಚಿನ ಮಿತ್ರರೇ, ಅದೇ ಸಿಲ್ಯಾಬಲ್ ಅಂತ ಹೇಳಿ. ಇತ್ತೀಚಿನ ಕೊನೆಯ ಬಾರಿ ನಡೆದಿರ್ತಕ್ಕಂಥ ಟಿ.ಟಿಯಲ್ಲಿ ಮತ್ತು 2 ಬಾರಿ ನಡೆದಿರ್ತಕ್ಕಂಥ CETಯ ಅಂದರೆ ಟೀಚರ್ ನೇಮಕಾತಿಯ 6 to 8ರಲ್ಲಿ ಈ ಒಂದು ಟಾಪಿಕ್ ಮೇಲೆ 1 ಮಾರ್ಕಲ್ಲಿ ಪ್ರಶ್ನೆ ಇದ್ದೇ ಇರುತ್ತೆ. ಸೊ ಹಾಗಾಗಿ ಬಾಯಿ ತೆಗೆದ್ರೆ ಒಂದು ಮಾರ್ಕನ್ನು ನಾವು ಹೇಗೆ ಪಡೆಯೋದು ಅಂತ ಹೇಳಿ ಮತ್ತು ನಾವು ತಿಳ್ಕೊಳ್ಳೋಣ. ಸಿಲ್ಯಾಬಲ್ ಅಂತ ಹೇಳ್ತೀವಿ. ಸಿಲ್ಯಾಬಲ್ ಮೀನ್ಸ್ ಇದು ಇಂಗ್ಲೀಷಿನ ಪೆಡಗಾಗಿಯಲ್ಲಿ ಬರ್ತಕ್ಕಂಥ ಒಂದು ಟಾಪಿಕ್, ಅಥವಾ ಇದನ್ನು ಗ್ರಾಮರ್ ಅಂತ ಅಂದ್ಕೊಂಡ್ರು ತಪ್ಪಿಲ್ಲ. ಸೊ ಸಿಲ್ಯಾಬಲ್ ಅಂತಂದ್ರೇನು? ಮೊದಲಿಗೆ ಸಿಲ್ಯಾಬಲ್ ಅಂತಂದರೆ ಇಟ್ಸ್ ಅ ಯೂನಿಟ್ ಆಫ್ ವರ್ಡ್ ಆ್ಯಂಡ್ ಇಟ್ ಕಂಟೈನ್ಸ್ ಅ ವೋವೆಲ್ ಆ್ಯಂಡ್ ಕಾನ್ಸೊನೆಂಟ್ಸ್, ಬಟ್ ದ ಓವೆಲ್ ಈಸ್ ದ ನ್ಯೂಕ್ಲಿಯಸ್. ಅಂದರೆ ಸಿಲ್ಯಾಬಲ್ಲಿ ಆ ವೋವೆಲ್ ಸೌಂಡ್ ಆರ್ ವೋವೆಲ್ನ ಕೇಂದ್ರ ಅಥವಾ ಅದರದ್ದು ಬಹಳ ಮಹತ್ವ ಐತಿ ಅಂತ ಹೇಳ್ತಾನೆ. ಇಟ್ ಮೀನ್ಸ್ ನಮಗೊಂದು ಮಾರ್ಕ್ ಹೇಗೆ ಪಡಿಬೋದು ಅಂತಂದರೆ, ನಿಮ್ಗೆ ಈಗಾಗಲೇ ಗೊತ್ತಿದೆ ಇಂಗ್ಲೀಷ್ನಲ್ಲಿ ವೋವೆಲ್ಸ್ ಎಷ್ಟಿದ್ದಾವೆ ಅಂತ ಹೇಳಿದ್ರೆ 5 ಇದ್ದಾವೆ ವೋವೆಲ್ಸ್. ದೇರ್ ಆರ್ A, E, I, O, U. ಇವುಗಳನ್ನು ನಾವು ಇಂಗ್ಲೀಷ್ನಲ್ಲಿ ವೋವೆಲ್ಸ್ ಅಂತ ಕರಿತೀವಿ. ಸ್ವರಗಳು A, E, I, O ಮತ್ತು U. ಈ 3 ಸೌಂಡ್ಸ್ ಬೇಕಾಗುತ್ತೆ. ಸಿಲ್ಯಾಬಲನ್ನು ನಾವು ಕಂಡು ಹಿಡಿಬೇಕಾದಾಗ ಈ ವೋವೆಲ್ಸ್ ಸೌಂಡ್ಸ್ ಬೇಕಾಗುತ್ತೆ. A, E, I, O, U ಹೇಗೆ ಸೌಂಡ್ಸ್ಗಳನ್ನು ಹೊರಗೆ ಹಾಕುತ್ತೆ. ಸೊ ಅದ್ರ ಮೇಲೆ ನಾವು ಸಿಲ್ಯಾಬಲನ್ನು ಕೌಂಟ್ ಮಾಡ್ಬೋದು. ಪರೀಕ್ಷೆಯಲ್ಲಿ ಏನು ಕೇಳ್ತಾನೆ ಅಂತಂದರೆ, ಒಂದು ವರ್ಡ್ ಕೊಟ್ಟಿರ್ತಾನೆ, ಇದರಲ್ಲಿ ಎಷ್ಟು ಸಿಲ್ಯಾಬಲ್ ಇದಾವೆ ಅಂತ ಹೇಳಿ ಐಡೆಂಟಿಫೈ ಮಾಡಂತ ಹೇಳಿರ್ತಾನೆ. ಸೊ 1 ಸಿಲ್ಯಾಬಲ್ಗೆ ನಾವು ಮೊನೋಸಿಲ್ಯಾಬಿಕ್ ಅಂತ ಕರಿತೀವಿ. 2 ಸಿಲ್ಯಾಬಲ್ ಇದ್ದರೆ ಡೈಸಿಲ್ಯಾಬಿಕ್ ಅಂತ ಕರಿತೀವಿ. 3 ಸಿಲ್ಯಾಬಲ್ ಇದ್ದರೆ ಟ್ರೈಸಿಲ್ಯಾಬಿಕ್ ಅಂತ ಕರಿತೀವಿ. ಅಬೌಟ್ 3, ಮೋರ್ ದ್ಯಾನ್ 3, 3ಕ್ಕಿಂತ ಹೆಚ್ಚಿದ್ದಾಗ ಅದನ್ನು ನಾವು ಪಾಲಿಸಿಲ್ಯಾಬಿಕ್ ಅಂತ ಕರಿತೀವಿ. ಸೊ ಅದು ಹೇಗೆ 1 ಮಾರ್ಕನ್ನು ಪಡಿಬೋದು ತಿಳ್ಕೊಳ್ಳೋಣ ಬನ್ನಿ. ಸೊ ಹಿಯರ್ ಇಸ್ ಅ 1 ವರ್ಡ್, ಬ್ಯಾಟ್. ದಿಸ್ ಇಸ್ ದ ಬ್ಯಾಟ್. ಈ ಬ್ಯಾಟ್ ಅನ್ನೋ ಪದದಲ್ಲಿ 1 ಓವೆಲ್ ಇದೆ. 1 ಓವೆಲ್ A, 1 ಓವೆಲ್ ಸೌಂಡ್, 1 syllable. Children, 1 vowel, 2 vowel. A, E, I, O, U. These are the vowels. ಇದರಲ್ಲಿ ಯಾವ್ಯಾವ vowel ಇದೆ ಅಂತಂದ್ರೆ, I is a vowel, E is also vowel, 2 vowel, 2 vowel sound, so 2 syllable. 1 syllable ಇದ್ರೆ monosyllabic, monosyllabic. 2 syllable ಇದ್ರೆ disyllabic. So to the next, banana. 1 vowel, 2 vowel, 3 vowel. 3 vowels, 3 vowel sounds, 3 syllables. So 1 vowel idre monosyllabic, 2 vowel idre disyllabic, 3 vowel idre trisyllabic. Trisyllabic. To the next, intelligent. ಎಲ್ಲಿದೆ ಓವೆಲ್? E ಓವೆಲ್, I ಓವೆಲ್ ಆ್ಯಂಡ್ E ಓವೆಲ್. 3 ಓವೆಲ್ಸ್ ಇದೆ.
ಓವೆಲ್ 3 ಓವೆಲ್ ಸೌಂಡ್. ಸೊ ಹಾಗಾಗಿ ಇದು ಕೂಡ 3 syllable. Next, but it's wrong because I is also one vowel. 1, 2, 3, 4. In, tell, e, ent. 4 syllable. Clear? Concept clear ಆಗಿರಲಿ. University. 1 syllable, sorry, 1 vowel and another vowel. 1, 2, 3, 4. 4 vowels, 4 vowel sounds. ಹಾಗಾಗಿ 4 syllable ಅಲ್ಲ. ವೆರಿ ಇಂಪಾರ್ಟೆಂಟ್. ಈ ವೈ ಅನ್ನೋದನ್ನ ಎ ಇ ಐ ಒ ಯು ಜೊತೆಗೆ ನಾವು ಸೇರಿಸ್ಕೊಳ್ಬೇಕು. ಬಿಕಾಸ್ ಆಫ್ ವಾಯ್ಸ್ ಸೌಂಡ್ಸ್ ವೋವೆಲ್ ಸೌಂಡ್ ತರ ಬರುತ್ತೆ. ವಾಯ್ಸ್ ಸೌಂಡ್ ಐ ಸೌಂಡ್ ತರ ಮಾಡುತ್ತೆ. ಐ ಈ ವಾಯ್ನ ನಾವು ಇ ವೈ ಇ ಐ ಕಣ್ಣು ಇ ವೈ ಇ ಇದರಲ್ಲಿ ವಾಯ್ಸ್ ಸೌಂಡ್ ವೋವೆಲ್ ಸೌಂಡ್ ತರ ಬರುತ್ತೆ. ಐ ಸೌಂಡ್ ತರ ಬರುತ್ತೆ. ಐ ಐ ಐ ಸೊ ವಾಯ್ಸ್ ಸೌಂಡ್ ಐ ಸೌಂಡ್ ತರ ಬರುತ್ತೆ, ಅಂದ್ರೆ ವೋವೆಲ್ ಸೌಂಡ್ ತರ ಬರುತ್ತೆ. ಸೊ ಹಾಗಾಗಿ ಕೆಲವೊಂದಿಷ್ಟು ಬಾರಿ ವೈ ಪ್ರೊನೌನ್ಸ್ ಏನಾಗುತ್ತೆ ಅಂತಂದ್ರೆ ವೋವೆಲ್ ಸೌಂಡ್ ಕೊಡೋದ್ರಿಂದ ಅಲ್ಲಿ ಒಂದು ಸಿಲಾಬಲ್ ಇರುತ್ತೆ. ಸೊ ಹಾಗಾಗಿ ನಾವು ಅದನ್ನು ಕೂಡ ಕನ್ಸಿಡರ್ ಮಾಡಬೇಕು. ಸೊ ಹಾಗಾಗಿ 1, 2, 3, 4, 5 syllable. More than 3 syllables we call that is the polysyllabic method. Polysyllabic. ಕ್ಲಿಯರ್ ಆಗ್ತಾ ಇದೆ ಅನ್ಕೊಂಡಿದ್ದೀನಿ. 1 vowel sound, monosyllabic method. 2 vowel sound, bisyllabic method. 3 vowel sound, trisyllabic method. More than 3 polysyllabic method. ಕೊನೆ ಬಾರಿ ಎಕ್ಸಾಮ್ ಅಲ್ಲಿ ಪ್ರಶ್ನೆ ಕೇಳಿದ್ದಾನೆ. ಇಲ್ಲೊಂದು ಇದೆ, the word that has single syllable is. ಇಷ್ಟು ಸಾರಿ ಪರೀಕ್ಷೆದಾಗ ಕೇಳಿದ್ರು ಕೂಡ ಸಿಂಗಲ್ ಸಿಲಾಬಲ್ ಅನ್ನು ಐಡೆಂಟಿಫೈ ಮಾಡ್ರಿ ಅಂತ ಕೇಳಿದ್ದಾನೆ. ಸೊ ಮುಂದುವರೆದು ನಮಗೆ ಡೈಸಿಲಾಬಿಕ್ ಅಂಡ್ ಟ್ರೈಸಿಲಾಬಿಕ್ ಅಂಡ್ ಪಾಲಿಸಿಲಾಬಿಕ್ ಕೇಳಬಹುದು. ಸೊ ಹಾಗಾಗಿ ನಾವು ಗೊತ್ತಿರಬೇಕು. ಸೊ ಲಾಸ್ಟ್ ಟೈಮ್ ಟೇಟಿಗೆ ಕೇಳಿರ್ತಕ್ಕಂಥದ್ದು ದ ವರ್ಡ್ ದಟ್ ಹ್ಯಾಸ್ ಸಿಂಗಲ್ ಸಿಲಾಬಲ್ ಈಸ್. 4 ಆಪ್ಷನ್ಗಳಲ್ಲಿ ಸಿಂಗಲ್ ಸಿಲಾಬಲ್ ವರ್ಡ್ ಯಾವುದು ಅಂತ ಪ್ರಶ್ನೆ. ಸೊ ಅಬ್ಸರ್ವೇಷನ್ ಮಾಡಬೇಕು. ಐಡಿಯಾ. ಸೊ ಎಷ್ಟು ವೋವೆಲ್ಸ್ ಇದ್ದೇವೆ? 1 vowel I and 2 vowel and 3 vowel I E A. 3 vowels ಇದಾವ ಅಂತ ಹೇಳ್ಕೊಂಡು ನಾವಿಲ್ಲಿ 3 ಸಿಲಾಬಿಕ್ ಆಗುತ್ತಂತ ಹೇಳ್ಬಾರ್ದು. ಪ್ರೊನೌನ್ಸ್ ಮಾಡಬೇಕು. ಬಾಯಿ ತೆಗೆದ್ರೆ 1 ಮಾರ್ಕ್. ಅಂತಂದ್ರೆ ವೋವೆಲ್ ಸೌಂಡ್ಸ್ ಎಷ್ಟಿದಾವು ಅದ್ರ ಮೇಲೆ ಸಿಲಾಬಲ್ ಡಿಪೆಂಡ್ ಆಗಿರುತ್ತೆ. ಐ 1 ಸಿಲಾಬಿಕ್ ಐ ಡಿ ಯಾ I D E yeah A. 3 syllable. Very easy. Next, ಇದರಲ್ಲಿ vowels ಎಷ್ಟಿದಾವು? A and E. 2 vowels, 2 vowel sound. Te, A, te, A. 1 vowel sound, 1 syllable. Bl, table. Last pronounce table. So 2 vowels and 2 syllable. And next one A E. 2 vowel sounds. Pe A. 1 vowel sound, 1 syllable. Pa 2 vowel sound, 2 syllable. Okay, to the next point. Here 2 vowels are there.
ಎರಡು ವೊವೆಲ್ಸ್ ಅದಾವ ಅಂದ ತಕ್ಷಣ ಇದು ಎರಡು ಸಿಲೆಬಲ್ ಅಲ್ಲ, ಪ್ರೊನೌನ್ಸ್ ಮಾಡಬೇಕು. ಬಾಯ್ ತೆಗೆದ್ರೆ ಒಂದು ಮಾರ್ಕ್. ಸ್ಕೂಲ್, ಈ ಎರಡೂ ವೊವೆಲ್ಸ್ ಸೇರ್ಕೊಂಡು ಒನ್ ವೊವೆಲ್ ಸೌಂಡ್ ಅನ್ನ ಕೊಡುತ್ತೆ. ಸ್ಕೂಲ್, ಅನ್ನಲ್ಲ, ಅನ್ನಲ್ಲ, ಸ್ಕೂಲ್. ಎರಡು ಸೇರಿ ಒನ್ ವೊವೆಲ್ ಸೌಂಡ್ ಕೊಡುತ್ತೆ. ಸೊ ಹಾಗಾಗಿ ಒನ್ ಸಿಲೆಬಲ್. ದಿಸ್ ಇಸ್ ದ ಸಿಂಗಲ್ ಸಿಲೆಬಲ್. ಕ್ವಶನ್ ಏನು ಕೇಳಿದಾನೆ? ದ ವರ್ಡ್ ದಟ್ ಹ್ಯಾಸ್ ಸಿಂಗಲ್ ಸಿಲೆಬಲ್ ಈಸ್. ಸಿಂಗಲ್ ಸಿಲೆಬಲ್ ಇರ್ತಕ್ಕಂಥ ವರ್ಡ್ ಯಾವುದು ಅಂತಂದ್ರೆ ಸ್ಕೂಲ್. ಯುವರ್ ಆನ್ಸರ್ ಈಸ್ 4 ಈಸ್ ಕಟ್. ವೆರಿ ಕ್ಲಿಯರ್ ಆಗಿದೆ ಅಂತ ನಾನು ಭಾವಿಸ್ಕೊಳ್ತಾ ಇದ್ದೀನಿ. ಸೊ ಟು ದ ನೆಕ್ಸ್ಟ್ ಪಾಯಿಂಟ್, ಕ್ಯಾಟ್. ಕ್ಯಾಟ್ ಇದರಲ್ಲಿ ಒನ್ ವೊವೆಲ್ ಇದೆ, ಪ್ರೊನೌನ್ಸ್ ಮಾಡಬೇಕು. ಕ್ಯಾಟ್, ಆಟ್, ಒನ್ ವೊವೆಲ್ ಸೌಂಡ್, ಒನ್ ಸಿಲೆಬಲ್. ನೆಕ್ಸ್ಟ್, ಎಂಪ್ಲಾಯ್. ಈಸ್ ಒನ್ ವೊವೆಲ್ and boy is another vowel. ಪ್ರೊನೌನ್ಸ್ ಮಾಡಬೇಕು. ಎರಡು ವೊವೆಲ್ ಅದಾವ ಅಂದ ತಕ್ಷಣ ಎರಡು ಸಿಲೆಬಲ್ ಅಂತ ಬರೀಬಾರ್ದು, ಪ್ರೊನೌನ್ಸ್ ಮಾಡಬೇಕು. ಎಂಪ್ಲಾಯ್, ಈ ವಾಯ್ ವೊವೆಲ್ ಸೌಂಡ್ ಕೊಡ್ತಿಲ್ಲ. ವೆರಿ ಕ್ಲಿಯರ್. ಎಂ, ಒನ್ ವೊವೆಲ್, ಒನ್ ಸಿಲೆಬಲ್ ಸೌಂಡ್. ಪ್ಲಾಯ್, another vowel sound, another syllable. So this is the two syllable. Clear? Next, employee, one vowel, second vowel, and 3 and 4 vowels. 4 vowels are there here. So first one, a, one vowel sound, one syllable. Employ, second vowel sound, second syllable. So the next, employee, ಎರಡು ವೊವೆಲ್ ಸೇರ್ಕೊಂಡು ಒಂದೇ ವೊವೆಲ್ ಸೌಂಡ್ ಕೊಡುತ್ತೆ. ಸೊ ಹಾಗಾಗಿ ಒಂದೇ ಸಿಲೆಬಲ್ ಅಂತ ಕನ್ಸಿಡರ್ ಮಾಡಬೇಕು. ಒನ್ ಸಿಲೆಬಲ್, ಟೂ ಸಿಲೆಬಲ್, 3 syllable. Very easy. So the next one, bicycle. I is a vowel and E is one vowel. Okay? Two vowel sound, syllable ನೋಡೋಣ. By, I, C ನೋಡ್ರಿ. C means I sound, I vowel sound. By, C, ಲಾಸ್ಟಿಗೆ ಮತ್ತೊಂದು ಸೌಂಡ್ ಬರುತ್ತೆ. bicycle. These 3 syllable. Next, practical. One syllable, second syllable and third syllable. Sorry, 3 vowels ಇದಾವು, 3 vowel sounds ಇದಾವು, ಬಟ್ syllable ಎಷ್ಟು ಇದಾವು? Practical, one vowel sound. Second one, practical. ಅಂದಾಗ ಲಾಸ್ಟಿಗೆ ಅಂತ ಬರುತ್ತೆ ಸೌಂಡು. ಸೊ ಹಾಗಾಗಿ 3 ಸಿಲೆಬಲ್. ಸ್ನೇಹಿತರೆ, ಬಾಯ್ ತೆಗೆದ್ರೆ 1 ಮಾರ್ಕ್ ವೆರಿ ಈಸಿಯಾಗಿ ನಾವು ಪಡ್ಕೊಳ್ಬಹುದು. ಸಿಲೆಬಲ್ ಅಲ್ಲಿ ಈ ಹಿಂದೆ ಲಾಸ್ಟ್ ಟೈಮ್ ಟಿಇಟಿಗೆ ಇದನ್ನು ಕೇಳಿದ್ದಾನೆ. ಸೊ ಟು ದ ನೆಕ್ಸ್ಟ್, ಪ್ರತಿ ಬಾರಿಯ ಟೀಚರ್ ಅಪಾಯಿಂಟ್ಮೆಂಟ್ ಏನಾಗಿರುತ್ತಲ್ಲ, ಕನ್ಫರ್ಮ್ ಆಗಿರುತ್ತಲ್ಲ, ಆ ಎಕ್ಸಾಮ್ಸ್ ಅಲ್ಲಿ 1 ಮಾರ್ಕ್ ಕೇಳಿದ್ದಾನೆ. ಸೊ ಈಸಿಯಾಗಿ ನಾವು 1 ಮಾರ್ಕನ್ನು ಪಡ್ಕೊಳ್ಬಹುದು. ವೆರಿ ಈಸಿ. ಫಸ್ಟ್ ಯು ಐಡೆಂಟಿಫೈ ದ ವೊವೆಲ್ಸ್ and to the next one sounds, so the next one syllable. ಸೊ ಹೆಚ್ಚೆಚ್ಚು ಎಕ್ಸಾಂಪಲ್ಸ್ಗಳನ್ನ ನೀವು ಬಿಡಿಸೋದ್ರ ಜೊತೆಗೆ ಇದು ಪರ್ಫೆಕ್ಟ್ ಆಗಿ 1 ಮಾರ್ಕನ್ನು ಈಸಿಯಾಗಿ ಕಳಿಸ್ಕೊಳ್ಬೋದು. ನೆಕ್ಸ್ಟ್ ಒಂದು ಸಬ್ಸ್ಟಿಟ್ಯೂಟ್. 1 vowel, 2 vowel, 3 vowel and 4 vowel. ಸೊ ಪ್ರೊನೌನ್ಸ್ ಮಾಡಬೇಕು. ಎಸ್, ಹಿಯರ್ ಇಸ್ ಅ 1 vowel sound, 1 syllable. ಟಿ ಬರುತ್ತೆ. So second vowel sound, second syllable. Tu, you, S is here. Another vowel sound, another syllable. So the last one, substitute. Last one, tute ಅಂತೀವಿ. ಸೊ ಹಾಗಾಗಿ ಲಾಸ್ಟ್ ಒಂದು ಮತ್ತೆ ಒಂದು ವೊವೆಲ್ ಸೌಂಡ್ ಇದೆ, ಮತ್ತೆ ಒಂದು ವೊವೆಲ್ ಸೌಂಡ್ ಇರೋದ್ರಿಂದ ಮತ್ತೊಂದು ಸಿಲೆಬಲ್. 1, 2, 3, 4, 4 ಸಿಲೆಬಲ್ಸ್. ಕೆಲವೊಂದಿಷ್ಟು ಸಾರಿ ಈ ಬಂದದ ಅಂತ ತಿಳ್ಕೊಂಡು ಇಲ್ಲೊಂದು ವೊವೆಲ್ ಸೌಂಡ್ ಬಂದದ.
ಬಟ್ ಇನ್ ದ ನೆಕ್ಸ್ಟ್ ಎಕ್ಸಾಂಪಲ್ ಓನ್ಲಿ ಟಿ ಇರ್ತದೆ. ಇಲ್ಲಿ ಕನ್ನಡದಲ್ಲಿ ನಾವು ವ್ಯಂಜನ ಅಂತ ಹೇಳ್ತೀವಿ. ಇಂಪ್ರೂವ್ಮೆಂಟ್ ಟಕ್ ಟಕ್ ವ್ಯಂಜನ್ ಮಾಡ್ತೀವಿ. ಸೊ ಇಲ್ಲಿ ಯಾವುದೇ ವೋವೆಲ್ ಸೌಂಡ್ ಬರಲ್ಲ. ಈ ಥರದಲ್ಲಿ ವೋವೆಲ್ ಸೌಂಡ್ಸ್ ಇರೋಲ್ಲ. ಸೊ ಹಾಗಾಗಿ ಅಲ್ಲಿ ಸಿಲಾಬಲ್ ಕೂಡ ಇರೋದಿಲ್ಲ. ಇಂಪ್ರೂವ್ಮೆಂಟ್, ಹಿಯರ್ ದೇರ್ ಇಸ್ ಅ ಒನ್ ವೋವೆಲ್ ಐ, ಓ is another vowel, e is another vowel, e is another vowel. Okay, 1 2 3 4 4 vowels, 4 vowel sounds, 4 syllable. ನೋಡೋಣ. in, one, prove, ooh. Second one, improve, but improve ಅನ್ನಲ್ಲ, improve ತಗೊಂಡ್ಬಿಡ್ತೀವಿ. improve. ಸೊ ಹಾಗಾಗಿ improve ಇಲ್ಲಿ ಒನ್ ಸಿಲಾಬಲ್ ಸೌಂಡ್ ಮಾತ್ರ ಬರುತ್ತೆ. ವೆರಿ ಕ್ಲಿಯರ್ ಆಗಿರಬೇಕು. ಐ ಇಮ್ ಅಂತೀವಿ. ಇಲ್ಲಿ ಇ ಅನ್ನೋದು ಒಂದು ವೊವೆಲ್ ಸೌಂಡ್ ಬರುತ್ತೆ, ಒಂದು ಸಿಲಾಬಲ್ ಇರುತ್ತೆ. ಬಟ್ ಇಲ್ಲಿ ಪಿ ಆರ್ ಓ, ಇಲ್ಲಿ ಓ ಇದೆ, ಇಲ್ಲಿ ಇ ಇದೆ ಅಂತ ತಿಳ್ಕೊಂಡು ಎರಡು ಓವೆಲ್ ಇದೆ ಅಂತ ತಿಳ್ಕೊಂಡು ಎರಡು ಓವೆಲ್ ಸೌಂಡ್ ಬರಲ್ಲ, ಎರಡು ಸಿಲಾಬಲ್ ಬರಲ್ಲ. ಅದನ್ನ ಹೇಳೋದನ್ನ ನಾವೇನು ಹೇಳ್ತೀವಿ? ಪ್ರೋವೇ ಅನ್ನಲ್ಲ, ಇಂಪ್ರೂವ್ ಅಂತ ಹೇಳ್ಬಿಡ್ತೀವಿ. ಸೊ ಹಾಗಾಗಿ ಈ ಎರಡೂ ಸಿಲಾಬಲ್ ಸೇರ್ಕೊಂಡು ಎರಡು ಓವೆಲ್ ಸೇರ್ಕೊಂಡು ಒಂದು ಸಿಲಾಬಲ್ ಅನ್ನು ಕೊಡುತ್ತೆ, ಒಂದು ಸೌಂಡ್ ಅನ್ನು ಕೊಡುತ್ತೆ. ಸೊ ಹಾಗಾಗಿ ಇಂಪ್ರೂವ್ ಮ್ಯಾ ಇಲ್ಲೊಂದು ಒಂದು ಓವೆಲ್ ಇದೆ, ಒಂದು ಓವೆಲ್ ಸೌಂಡ್ ಇದೆ, ಸೊ ಒಂದು ಸಿಲಾಬಲ್. ಇಂಪ್ರೂವ್ಮೆಂಟ್ 1 2 3, ಹಿಯರ್ 3 syllables. It's a very easy concept. Next, photograph. One vowel and second and third. Here there are 3 vowels and 3 vowel sounds. But note on 4, 1 vowel sound. Toe, another vowel sound. Graph, third. 3 vowels ideve, 3 vowel sounds ide. So ಹಾಗಾಗಿ 3 syllables. It's a very easy ಆಗಿ ಒಂದು ಮಾರ್ಕನ್ನು ತೆಗೆದುಕೊಳ್ಬೋದು. ನೆಕ್ಸ್ಟ್, ಬ್ರೇಕ್ಫಾಸ್ಟ್. Listen here and observation here. E, A. Here there are 3 vowels, but 3 vowel sound ಇದಾವ. Just to check it. ಬ್ರೇಕ್ ಹೇಳಲ್ಲ, ಬ್ರೇಕ್. ಸೊ ಈ ಎರಡು ವೊವೆಲ್ ಸೌಂಡ್ ಸೇರಿ ಒನ್ ಸೌಂಡ್ ಅನ್ನ ಕ್ರಿಯೇಟ್ ಮಾಡುತ್ತೆ. ಎರಡು ವೊವೆಲ್ ಸೇರಿ ಒನ್ ಸೌಂಡ್ ಅನ್ನ ಕ್ರಿಯೇಟ್ ಮಾಡುತ್ತೆ. ಸೊ ಹಾಗಾಗಿ ಹಿಯರ್ ಇಸ್ ಅ ಒನ್ ಸಿಲಾಬಲ್. ನೆಕ್ಸ್ಟ್, ಬ್ರೇಕ್, ಒನ್ ಸಿಲಾಬಲ್. ಫಾಸ್ಟ್ ಅಂಡ್ ಅನದರ್ ಸಿಲಾಬಲ್. ಸೊ ಹಾಗಾಗಿ ಬ್ರೇಕ್ಫಾಸ್ಟ್ ಅನ್ನೋ ವರ್ಡ್ ಅಲ್ಲಿ 2 ಸಿಲಾಬಲ್ಸ್ ಇದಾವೆ. ಸೊ ಇಲ್ಲಿವರೆಗೂ ನಿಮಗೆ ಒಂದು ಸ್ವಲ್ಪ ಕ್ಲಿಯರ್ ಆಗಿದೆ, ಒಂದು ಸ್ವಲ್ಪ ಯಾಕೋ ಪೂರ್ತಿ ಕ್ಲಿಯರ್ ಆಗಿದೆ ಅಂತ ನಾನು ಭಾವಿಸ್ಕೊಳ್ತಿದ್ದೀನಿ. ಸೊ ನಾನು ನಿಮಗೆ 1 ನಿಮಿಷ ಟೈಮ್ ಕೊಡ್ತೀನಿ. Here there is some of the examples are here. Tomorrow, honey, respect, television, minute, fast is also okay. Person, anyone. So 1 minute time, I will give you 1 minute. So ನೀವು 1 minute ಅಲ್ಲಿ ಈ ವರ್ಡ್ಸ್ ಅಲ್ಲಿ ಎಷ್ಟೆಷ್ಟು ಸಿಲಾಬಲ್ ಇದಾವೆ ಅಂತ ಹೇಳಿ ನೀವು ಕೌಂಟ್ ಮಾಡಬೇಕು. ಸೊ 1 minute ಆದ್ಮೇಲೆ ನಾನು ನಿಮಗೆ ಮತ್ತೆ ಅದರ ಆನ್ಸರ್ ಹೇಳ್ತೀನಿ. ಸೊ ಐ ವಿಲ್ ಕಮ್ ಬ್ಯಾಕ್ ಸೂನ್. ನೆಚ್ಚಿನ ಮಿತ್ರರೇ, 1 minute ಆಗಲೇ ಕಂಪ್ಲೀಟ್ ಆಗಿದೆ. ಸೊ ನೀವು ಕೌಂಟ್ ಮಾಡ್ಕೊಂಡಿದ್ದೀರಿ ಅಂತ ಅಂದ್ಕೊಂಡಿದ್ದೀನಿ. ಸೊ ನೋಡೋಣ ನಿಮ್ಮದು ಎಷ್ಟು ಸರಿಯಾಗಿದೆ ಉತ್ತರ ಅಂತ ಹೇಳಿ. ಸೊ ಟುಮಾರೋ, ಹಿಯರ್ ಇಸ್ ಅ 1 vowel ಆ್ಯಂಡ್ ಸೆಕೆಂಡ್ vowel ಆ್ಯಂಡ್ ಥರ್ಡ್ vowel. ಅಂದರೆ ಇಲ್ಲಿ 3 vowels ಇದ್ದಾವೆ, 3 vowel ಸೌಂಡ್ ಇದ್ದಾವ, 3 ಸಿಲಾಬಲ್ ಇದ್ದಾವ. ಜಸ್ಟ್ ಚೆಕ್ ಇಟ್. 2 ಓ, 2 ಊ, 1 vowel. ಮಾ ಸೆಕೆಂಡ್, ರೋ ಓ ಥರ್ಡ್. ಹಾಗಾದರೆ
3 vowels, 3 vowel sounds, 3 syllables. So the next one, one vowel ಇದೆ and another vowel ಇದೆ. ಎರಡು vowels ಇದಾವು, ಒಂದು o ಮತ್ತೊಂದು e. ಹ ನೀ, ಹ ನೀ, ಹ ನೀ. ನೋಡ್ರಿ, ಈ ಇ ಮತ್ತು y ಎರಡೂ ಸೇರ್ಕೊಂಡು ಒನ್ ವೋವೆಲ್ ಸೌಂಡ್ ಅನ್ನು ಕ್ರಿಯೇಟ್ ಮಾಡುತ್ತೆ. ಸೊ ಹ ಓಕೆ, ಹ ಅ ಒನ್ ವೋವೆಲ್ ಸೌಂಡ್, ಈ ಅನದರ್ ವೋವೆಲ್ ಸೌಂಡ್. ಸೊ ಹಾಗಾಗಿ ಇಲ್ಲಿ ಎರಡು ಸಿಲಾಬಲ್ಸ್ ಇದಾವು. ಸೊ ನೆಕ್ಸ್ಟ್, ರೆಸ್ಪೆಕ್ಟ್. ಹಿಯರ್ ಇಸ್ ಅ ಒನ್ ವೋವೆಲ್ ಅಂಡ್ ಅನದರ್ ವೋವೆಲ್. ಎರಡು ವೋವೆಲ್ಸ್ ಇದಾವೆ ರೆಸ್ಪೆಕ್ಟ್ ಅಲ್ಲಿ. ಸೊ ಎರಡು ವೋವೆಲ್ ಸೌಂಡ್ ಇದಾವ. ಜಸ್ಟ್ ಚೆಕ್ ಇಟ್. Respect, respect, respect. Here is a one vowel sound, respect, spec, and another vowel sound, respect. Two vowel sound, two syllable. To the next one, television. 1, 2, 3, 4, 5. Here is a 5 vowels. So 5 vowel sounds idava. Just check it. Television. Television. So one vowel sound, tele. Another vowel sound, televi. E. Another vowel sound, 1, 2, 3. So zan, television, zan. ಎರಡು ಸೇರ್ಕೊಂಡು ಐ ಅಂಡ್ ಓ ಸೇರ್ಕೊಂಡು ಒಂದೇ ವೋವೆಲ್ ಸೌಂಡ್ ಅನ್ನು ಕ್ರಿಯೇಟ್ ಮಾಡ್ತಾ ಇದೆ. ಸೊ ಹಾಗಾಗಿ ಹಿಯರ್ 4 syllables because 4 vowel sounds. To the next one, minute. I is one vowel and U is another vowel and E is another vowel. Oh, here is the 3 vowels are there. Minute, me, e, na, minute, minute. So minute. So ಹಾಗಾಗಿ me, I, n, a, 2 vowels, 2 sound, minute. Last one, minute. ಟಕ ವ್ಯಂಜನ ಕೊಡ್ತೀವಿ ನೋಡಿ, ಮಿನಟ್ ಅಂತೀವಿ. ಮಿನಟೇ ಅಲ್ಲ, ಮಿನಟ್ ಅಲ್ಲ, ಮಿನಟ್ ಅಷ್ಟೇ. ಸೊ ಹಾಗಾಗಿ ಇಲ್ಲಿ 3 ವೋವೆಲ್ಸ್ ಇದ್ರೂ ಕೂಡ 2 ಸಿಲಾಬಲ್ಸ್. ಈ ಥರದ ಗಮನ ಹರಿಸಬೇಕು. ನೆಕ್ಸ್ಟ್, ಫಾಸ್ಟ್. ಒನ್ ವೋವೆಲ್ ಸೌಂಡ್, 1 ಸಿಲಾಬಲ್. ಫಾಸ್ಟ್. ಲಾಸ್ಟಿಗೆ ಇಲ್ಲಿ ಅ ಬರುತ್ತಲ್ರಿ, ಅ ಬರುತ್ತೆ. ಫಾಸ್ಟ್ ಅನ್ನಲ್ಲ, ಫಾಸ್ಟ್. ಟಕ್ ವ್ಯಂಜನ ಬರುತ್ತೆ. ಸೊ ಹಂಗಾಗಿ ಇಲ್ಲಿ ಯಾವುದೇ ವೋವೆಲ್ ಸೌಂಡ್ ಬರಲ್ಲ. ಫಾ, ಆ ಬರುತ್ತೆ. ಸೊ 1 ವೋವೆಲ್ sound and 1 syllable. Next, person. E, O. There are 2 vowels. 2 vowel sound also here. P, A, S. Pers. P. ಇಲ್ಲಿ ಅ ಬರುತ್ತೆ. Sun. ಅ ಬರುತ್ತೆ. ಸೊ ಹಾಗಾಗಿ 2 vowel sound, 2 syllable. Very easy. So to the last one, A, Y, O. Anyone. So A, 1 vowel, 1 sound. Any. Y sound ನೋಡ್ರಿ, I sound ಬಂದಂಗೆ ಬರುತ್ತೆ. Y sound, I sound ಬಂದಂಗೆ ಬರುತ್ತೆ. A and Y ಇದೆ. Any, E ಅಂತೀವಿ. E. It's a vowel sound. 1 and 2. Anyone. One, vowel sound. So 2 vowels ಇದ್ರೂ ಕೂಡ 3 vowel sound ಬರ್ತಿದೆ because of Y. ಸೊ ಹಾಗಾಗಿ 3 syllable. ಇಟ್ಸ್ ಅ ವೆರಿ ಈಸಿ ಕಾನ್ಸೆಪ್ಟ್. ನೆಚ್ಚಿನ ಮಿತ್ರರೇ, ನಾನು ಇನ್ನೂ ಒಂದಿಷ್ಟು ಎಕ್ಸಾಂಪಲ್ಸ್ಗಳನ್ನು ನಿಮಗೆ ಪ್ರಾಕ್ಟೀಸಸ್ಗೆ ಕೊಡ್ತಾ ಇದ್ದೀನಿ. ಸೊ ಅದನ್ನು ನಾನು ನನ್ನ ಟೆಲಿಗ್ರಾಮ್ ಗ್ರೂಪಲ್ಲಿ, ಟೆಲಿಗ್ರಾಮ್ ಚಾನಲಲ್ಲಿ ಅದನ್ನು ಕೊಡ್ತಿದ್ದೀನಿ. ನೀವು ನಿಮ್ಮ ಟೆಸ್ಟ್ ಮಾಡ್ಕೊಳ್ಬಹುದು ಎಷ್ಟೆಷ್ಟು ಕರೆಕ್ಟ್ ಆಗ್ತಿದ್ದಾವೆ. ಹಾಗಾದರೆ ಏನಾದರೂ ಡೌಟ್ಗಳಿದ್ದರೆ ಈ ನಂಬರ್ಗೆ ಒಂದು ಮೆಸೇಜ್ ಹಾಕ್ಬೋದು. ಸೊ ಕ್ಲಿಯರ್ ಮಾಡೋಕ್ಕೆ ನಾನಂತರೂ ಪ್ರಯತ್ನ ಪಡ್ತೀನಿ. ನಿಮ್ಗೆ ಒಳ್ಳೇದಾಗಬೇಕು. ಸೊ 1 ಮಾರ್ಕನ್ನು ಈಸಿಯಾಗಿ ಕಳ್ಕೊಳ್ಳೋದು ಬೇಡ. ಸೊ ಈಸಿಯಾಗಿ ಪಡ್ಕೊಳ್ಳೋಣ. ಸೊ ಕೊನೆ ಕ್ಲಾಸಲ್ಲಿ ನಾವು ಇಂಡಕ್ಟಿವ್ ಆ್ಯಂಡ್ ಡಿಡಕ್ಟಿವ್ ಮೆಥಡ್ ಬಗ್ಗೆ ಮಾತಾಡಿದ್ವಿ. ಭಾಳಷ್ಟು ಜನ ಅಪ್ರಿಸಿಯೇಷನ್ ಮಾಡಿದ್ರು, ಕಾಲ್ ಮಾಡಿದ್ರು ಕಂಟಿನ್ಯೂ ಮಾಡಿರಿ ಅಂತ ಹೇಳಿ. ಈಸಿಯಾಗಿ 1 ಮಾರ್ಕನ್ನ ನಾವು ಯಾಕೆ ಬಿಟ್ಕೊಡ್ಬೇಕು?
ಒಂದು ಮಾರ್ಕ್ ನಮ್ಮ ಜೀವನವನ್ನು ಬದಲಿಸುತ್ತೆ, ಒಂದು ಮಾರ್ಕ್ ನಮ್ಮ ಭವಿಷ್ಯವನ್ನು ನಿರ್ಧರಿಸುತ್ತೆ ಅಂತ ಅಂದಾಗ ಈಸಿಯಾಗಿ ನಾವು ಆ ಒಂದು ಮಾರ್ಕನ್ನು ಬಿಟ್ಕೊಡೋದು ಬೇಡ, ಅದನ್ನು ನಾವು ಪಡ್ಕೊಳ್ಳೋಣ ಅಂತ ಹೇಳ್ತಾ ಮತ್ತೊಂದು ಟಾಪಿಕ್ ಜೊತೆಗೆ ಮತ್ತೊಂದು ಸಾರಿ ಭೇಟಿ ಆಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ.